ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ನಂದಿನಿ ಶಿವಕುಮಾರ್. ಸೊ ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸೊ ನಾವು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ. ಸೊ ನಮ್ಮ ಹಸ್ಬೆಂಡ್ ಮುದ್ದೆನು ಮತ್ತು ಚಿಕನ್ ಸಾಂಬಾರು ತಿಂದಿದ್ದಾರೆ. ನನಗೆ ಯಾಕೋ ಏನೋ ತಿನ್ಬೇಕು ಅನಿಸ್ತಿರ್ಲಿಲ್ಲ. ಸೊ ಹಾಗಾಗಿ ರೈಸ್ ಐಟಮು ಬೇಡ ಅಂದ್ಕೊಂಡೆ. ಅದಕ್ಕಾಗಿ ಇಡ್ಲಿ ತರಿಸ್ಕೊಂಡೆ. ಇಡ್ಲಿನೂ ವಡೆ ನಾನು ನನ್ನ ಮಗ ತಿಂತಾ ಇದ್ದೀರಿ. ಅದು ಸ್ವಲ್ಪ ಹುಳಿ ಅಂದರೆ ಹುಳಿ ಇತ್ತು, ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ಎರಡು ಹಾಕ್ಕೊಂಡೆ. ತಿನ್ನೋಕ್ಕಾಗಿಲ್ಲ, ಬಟ್ ಒಂದು ತಿಂದ್ಬಿಟ್ಟು ಒಂದು ನಾಯಿಗೆ ಹಾಕಿದ್ರೆ ತಿನ್ನೋಕ್ಕಾಗಿಲ್ಲ, ಹುಳಿ ಬಂದುಬಿಟ್ಟಿತ್ತು. ನನ್ನ ಮಗ ಅವನು ಸ್ವಲ್ಪ ತಿಂದ್ಬಿಟ್ಟು ಒಂದೆರಡು ಕಚ್ಚು ತಿಂದ್ಬಿಟ್ಟು ನಾಯಿಗೆ ಅವನು ಬೇಡ ನಂಗೆ ಅಂದ್ಬಿಟ್ಟ. ಆಮೇಲೆ ಸ್ವಲ್ಪ ರೈಸ್ ತಿಂದ ಅವನು. ಸೊ ನನ್ನ ಕೈಯಲ್ಲಿ ತಿನ್ನೋಕ್ಕಾಗಿಲ್ಲ, ಹಾಗಾಗಿ ನಾನು ಸುಮ್ಮನೆ ಅದೇ. ಸೊ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು. ಹೇಗಿರುತ್ತೆ ಅನ್ನೋದನ್ನ ವಿಡಿಯೋ ಮೂಲಕ ತಿಳ್ಕೊಳ್ಳಿ. ಸೊ ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಾ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಟಿಫನ್ ಎಲ್ಲ ತಿಂದಿದ್ದಾಯಿತು. ಸೊ ಕೆಲಸ ಎಲ್ಲ ಮುಗ್ದಿತ್ತು. ಹಾಗಾಗಿ ನಮ್ಮ ಹಸ್ಬೆಂಡು ನೋಡಿ ಇನ್ನು ಮುದ್ದೆ ಖಾಲಿನೇ ಮಾಡಿಲ್ಲ. ಹಾಗೆ ನಿಧಾನ ಅವ್ರು ತಿನ್ನೋದು ಹೇಳಿ ಸಾಕಾಗ್ಬಿಡುತ್ತೆ. ಸೊ ನನ್ನ ತಟ್ಟೆಲ್ಲೂ ಹಾಗೇ ಇದೆ ಇನ್ನು. ಸೊ ತಿಂದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ನೋಡಿ, ತಿಂದಿದ್ದೆಲ್ಲ ಆಯಿತು. ಸೊ ಹಾಗಾಗಿ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ ಒಂದೊಂದು. ಇವ್ರು ಸ್ಟಾರ್ಟ್ ಮಾಡಿದ್ರಿಂದ ಸಾಂಗ್ ಆಡೋದಕ್ಕೆ ನಮ್ಮ ಹಸ್ಬೆಂಡ್ಗೆ ವೀಕ್ ಆಪು. ಸೊ ಹಾಗಾಗಿ ಸಾಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ನವರಾತ್ರಿ ಬೇರೆ ಸ್ಟಾರ್ಟ್ ಆಗಿದೆ ಇವತ್ತಿಂದ. ಸೊ ಎಲ್ರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನೋಡಿ ನಮ್ಮ ಹಸ್ಬೆಂಡು ಅವರಿಬ್ಬರು ಆಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ಎರಡು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ರಿಗೂ ಗೊತ್ತಾಗಿರುತ್ತೆ. ಸೊ ನೋಡಿ ನಾನು ಆಡ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಅವ್ನು ಕೊಡ್ದಿದ್ದಕ್ಕೆ ಅದಕ್ಕೂ ಬಿದ್ದು ಒದ್ದಾಡ್ತಾನೆ. ಫೋನ್ ಬೇಕಂದರೆ ಬೇಕು, ತುಂಬ ಹಠ ಇವನಿಗೆ. ಸೊ ಇವತ್ತಿನ ದಿನದಲ್ಲಿ ನಾನು ಹೇಳೋದೇನೆಂದರೆ, ಸೊ ಎಲ್ಲರೂ ಸ್ವಲ್ಪ ಕೇರ್ಫುಲ್ಲಾಗಿರಿ. 9 ದಿನವೂ ಸ್ವಲ್ಪ ಹೊರಗಡೆ ಹೋಗೋರ್ಗೆಲ್ಲರೂ ಹೆಲ್ಮೆಟ್ ಯೂಸ್ ಮಾಡಿ ಪ್ಲೀಸ್. ಕಂಪಲ್ಸರಿಯಾಗಿ ಹೆಲ್ಮೆಟ್ ಯೂಸ್ ಮಾಡಿ. ಆ್ಯಂಡ್ ಯಾರ್ಯಾರು ಹೊರಗಡೆ ಹೆಣ್ಮಕ್ಳು ಓಡಾಡ್ತಾ ಇದ್ದೀರೋ ಬಿ ಕೇರ್ಫುಲ್ಲಾಗಿರಿ. ಸೊ ದೇವ್ರ ಶಕ್ತಿ ಎಲ್ಲ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಕೇರ್ಫುಲ್ಲಾಗಿ ನಾವಿರಬೇಕು. ಸ್ವಲ್ಪ ಓಡಾಡುವಾಗ ಅಲ್ಲಿ ಇಲ್ಲಿ ಹೋಗುವಾಗ ಗಾಡಿಗಳೆಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಿ ಇರಿ ಅನ್ನೋದನ್ನ ಹೇಳ್ತೀನಿ ನಾನು. ಸೊ ನನ್ನ ಮಗ ನೋಡಿ ಫೋನ್ ಕೊಡ್ತಿದ್ದಕ್ಕೆ ಅಳ್ತಿದ್ದ. ಸೊ ಹಾಗಾಗಿ ಸರಿ ಬೇಡ ಬಾ ಅಂದ್ಬಿಟ್ಟು ಇಲ್ಲಿ ಗಿಡಗಳು ಕಟ್ ಮಾಡೋಕೆ ಕರ್ಕೊಬಂದಿದ್ದಾನೆ. ಇದೇನು ಗಿಡ ಹೋಗಿ ಮರನೇ ಆಗಿಬಿಟ್ಟಿದೆ ನೋಡಿ. ಕೆಳಗಡೆ ಮಳೆ ಬಿತ್ತು. ಸೊ ಹಾಗಾಗಿ ಎಲ್ಲ ಹಬ್ಬಿಟ್ಟಿದೆ ಮರ. ಕೆಳಗಡೆ ಬಂದುಬಿಟ್ಟಿದೆ. ತೊಗರಿಕಾಯಿ ಗಿಡ ಅದು, ಬಟ್ ಮರ ಥರನೇ ಆಗಿ ನೋಡಿ, ಎಷ್ಟು ದೊಡ್ಡ ಮರ ಥರನೇ ಆಗಿದೆ. ನಮ್ಮ ಅತ್ತೆ ಎಳೆದು ಕಟ್ತಿದ್ದಾರೆ. ಆದ್ರೂ ಅದು ಕೆಳಕ್ಕೆ ವಾಲ್ಬಿಟ್ಟಿತ್ತು. ಸೊ ಹಾಗಾಗಿ ನಮ್ಮ ಹಸ್ಬೆಂಡು ಮೇಲೆ ಕಟ್ಟೋಣ ಅಂದ್ಬಿಟ್ಟು ಸ್ವಲ್ಪ ಒಣಗಿರೋ ಗಿಡಗಳನ್ನೆಲ್ಲ ರಂಬೆಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ನೀಟಾಗಿ ಎಳೆದು ಕಟ್ತಿದ್ದಾರೆ ನೋಡಿ. ಇಲ್ಲಾಂದರೆ ನಮ್ಮ ದೀಕ್ಷೆ ನೋಡಿ, ಎಲೆಗಳನ್ನೆಲ್ಲ ಕಿತ್ತಿ ಹಾಕ್ಬಿಡ್ತಾನೆ. ಒಂದಿಷ್ಟು ಬಿಡೋದೇ ಇಲ್ಲ, ಹಾಗೆ ಮಾಡ್ತಾನೆ. ಸೊ ಹಾಗಾಗಿ ಎಳ್ದು ಕಟ್ಟೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ಅಲ್ಲಿ ಬದನೇಕಾಯಿ ಗಿಡಗಳಲ್ಲಿ ಬೇರೆ ಜಾಸ್ತಿ ಇತ್ತು, ಅದೆಲ್ಲ ಅರಳ್ಬಿಟ್ಟಿತ್ತು. ಅದನ್ನ ಕಟ್ ಮಾಡಿಬಿಡು ಅಂತ ಹೇಳಿದೆ. ಕಟ್ ಮಾಡೋಕೆ ಹೋಗಿ ಗಿಡನೇ ಕಿತ್ತಾಕ್ಬಿಟ್ರು. ಒಂದು ಗಿಡ ತಾನೇ, ಹೋಗಲಿ ಬಿಡು, ಇನ್ನೂ 2 ಗಿಡ ಇದೆ, ಚೆನ್ನಾಗಿದೆ ಅದರಲ್ಲಿ ಬದನೇಕಾಯಿ ಬಿಡೋದು ಅಂದ್ಬಿಟ್ಟು ಸುಮ್ಮನಾದ್ರೆ. ಸೊ ನೋಡಿ ಎಷ್ಟು ಕೆಳಗಡೆ ಬಾಗ್ಬಿಟ್ಟಿದ್ದೀನಿ. ಸ್ವಲ್ಪ ದಿನ ಹೋದರೆ ನಮ್ಮ ಸಂಪಿಗೆ ಅಂದುತ್ತೆ. ಸೊ ಹಾಗಾಗಿ ನೋಡಿ ಈಗ ಸ್ವಲ್ಪ ನೋಡಿ ನಮ್ಮ ಹಸ್ಬೆಂಡು ಬದನೇಕಾಯಿ ಗಿಡ ಕಿತ್ತಾಕಂದರೆ ಅಂದರೆ ಕಟ್ ಮಾಡಂದ್ರೆ ಗಿಡನೇ ಕಿತ್ತಾಕ್ಬಿಟ್ರು. ಸೊ ಹಾಗಾಗಿ ಇದರಲ್ಲಿ ಇನ್ನೂ ಪಿಂದೆಗಳಿತ್ತು, ಇದರಲ್ಲಿ ಇನ್ನೂ ಹೂವು ಇತ್ತು. ಸೊ ಹಾಗಾಗಿ ಬೇಡ, ಇದು ಹಾಗೆ ಇರಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಬಿಟ್ಟರು. ಸೊ ಗಿಡನೆಲ್ಲ ಎಳೆದು ಕಟ್ಟಬೇಕು ಅಂದ್ಬಿಟ್ಟು ನೋಡ್ತಾ ಇದ್ರು ನೋಡಿ. ಅದರಲ್ಲಿ ಇನ್ನೂ ಪಿಂದೆಗಳಿದ್ದಾವೆ, ಕಟ್ ಮಾಡಿದ್ರೆ ವೇಸ್ಟ್ ಆಗುತ್ತೆ, ಹೂವು ಎಲ್ಲ ಇತ್ತು. ಸೊ ಹಾಗಾಗಿ ಬೇಡ ಅಂದೆ. ನಾನು ಫಸ್ಟ್ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಿಕ್ಕ ತೋಟನ. ಯಾರ್ಯಾರು ವಿಡಿಯೋ ನೋಡಿರ್ತೀರೋ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ನೋಡಿ ಈಗ ಕೆಳಗಡೆ ಎಷ್ಟು ಕೆಳಗೆ ಬಾಗಿತ್ತು, ಈಗ ಎಳೆದು ಕಟ್ಟಿದ್ದಾರೆ. ಸೊ ಆಯಾಸ ಆಗಿ ಇಬ್ರಿಗೂ ಮಗಗೆ ನಿದ್ದೆ ಮಾಡ್ಸೋಕೆ ಅಪ್ಪನೇ ನಿದ್ದೆ ಮಾಡಿಬಿಟ್ಟಿದ್ದಾರೆ. ನಾನು ಹೊರಗಡೆಯಿಂದ ಬಂದು ನೋಡಿದ್ರೆ ಇಬ್ಬರು ನಿದ್ದೆ ಮಾಡಿಬಿಟ್ಟಿದ್ರು. ಸೊ ನಿದ್ದೆ ಮಾಡಿ ಎದ್ದು ಇಬ್ರದ್ದು ಸ್ನಾನ ಆಗಿತ್ತು ನೋಡಿ. ಅವನು ಗಾಡೀಲಿ ಆಡ್ತಿದ್ದಾನೆ. ನಾನು ಅಡುಗೆ ಮಾಡಿದ್ದೆ ಮಧ್ಯಾಹ್ನ, ತಿಂದ್ಬಿಟ್ಟು ಈಚೆ ಕೂತ್ಕೊಂಡಿದ್ದಾರೆ ಇಬ್ಬರೂ. ನಂದು ಸ್ನಾನ ಎಲ್ಲ ಆಗಿತ್ತು. ಸೊ ನೆಕ್ಸ್ಟು
ಸಂಜೆಗೆ ಅಡುಗೆ ಮಾಡಬೇಕು. ಸೊ ರೆಡಿ ಮಾಡ್ಕೊಳ್ಳೋಣ ಅಂತಂದರೆ ಮಳೆ ಚೆನ್ನಾಗಿ ಎದ್ಬಿಟ್ಟಿತ್ತು. ಸೊ ಮಳೆ ಚೆನ್ನಾಗಿ ಎದ್ದಿರೋದು ಕಾಮನಬಿಲ್ಲು ಸ್ಟಾರ್ಟ್ ಆಗಿತ್ತು. ಸೂಪರಾಗಿ ಕಾಣಿಸ್ತಾ ಇತ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಕಾಣಿಸ್ತಿಲ್ಲ ಅಷ್ಟಾಗಿ, ಬಟ್ ಒಂದು ರೌಂಡು ಈಗ ನಾವು ಸರ್ಕಲ್ ಹೇಗಿರುತ್ತೋ ಅದೇ ಥರ ನೋಡಿ, ಆ ಕಡೆಯಿಂದ ಈ ಕಡೆ ಕೆಳಗಡೆವರೆಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಹಾಗಾಗಿ ವಿಡಿಯೋ ನಾನು ಮಾಡಿಕೊಂಡೆ ಅವತ್ತು. ಮಳೆ ಎದ್ದಿತ್ತು, ಅದನ್ನ ವಿಡಿಯೋ ಮಾಡೋಕ್ಕೋಗಿ ನಮ್ಮ ಹಸ್ಬೆಂಡ್ ಫುಲ್ ನೆಂದೋಗಿ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡ್ರು ಅವರು. ಆಮೇಲೆ ನೋಡಿ ಇದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ. ಹಾಗೆ ಇಲ್ಲಿ ಸೂರ್ಯ ಮುಳುಗೋದು ನೋಡ್ತಾ ಇದ್ರಿ ನೋಡಿ, ಎಷ್ಟು ಒಂಥರ ಬ್ಲ್ಯಾಕ್ ಥರ ಆಗ್ಬಿಟ್ಟಿತ್ತು ಮಳೆ ಎದ್ಬಿಟ್ಟು. ಆಗ ವಿಡಿಯೋ ಮಾಡ್ತಾಯಿದ್ರಿ. ಒಂಥರ ಎಲ್ಲ ಬ್ಲ್ಯಾಕು, ಈ ಸೂರ್ಯ ಮಾತ್ರ ಒಂದು ಬೆಳಕು ಥರ, ಒಂದು ಕೆಂದು ಬಣ್ಣ ಥರ ಇತ್ತು ನೋಡಿ ಎಲ್ಲ. ತಿರ್ಗಾ ನಮ್ಮ ಹಸ್ಬೆಂಡ್ ಅದನ್ನೇ ವಿಡಿಯೋ ಮಾಡ್ತಿದ್ದಾರೆ. ಒಂದು ರೌಂಡ್ ಬಂದುಬಿಟ್ರು. ತುಂಬ ಚೆನ್ನಾಗಿತ್ತು, ಮಳೆಗೂ ಅದಕ್ಕೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕಾಮನಬಿಲ್ಲು. ಸೊ ಹಾಗಾಗಿ ವಿಡಿಯೋ ಮಾಡಿದೆ ನಾನು. ಯಾರ್ಯಾರು ಈ ಥರ ಕಾಮನಬಿಲ್ಲು ನೋಡಿರ್ತೀರೋ ಅವರೆಲ್ಲ ಪ್ಲೀಸ್ ಕಮೆಂಟ್ಸ್ ಮೂಲಕ ತಿಳಿಸಿ. ಸೊ ನಾನು ಹಾಗೆ ಸೊಪ್ಪು ಇಟ್ಬಿಟ್ಟು ಹೋಗಿದ್ದೆ. ಏನು ಸೊಪ್ಪು ಅನ್ನೋದನ್ನ ಹೇಳ್ತೀನಿ ನಾನು. ಅದು ನುಗ್ಗೆ ಸೊಪ್ಪು ಮತ್ತು ಬೇಳೆ ಎರಡು ಇಟ್ಬಿಟ್ಟು ಹೋಗಿದ್ದೆ. ಅದು ವಿಸಿಲ್ ಬಂದಿತ್ತು, 2 ವಿಸಿಲ್ ಬಂದಿತ್ತು. ಸೊ ಇದರಲ್ಲಿ ಏನು ಗೊತ್ತಾ, ಇನ್ನೊಂದು ಹೇಳ್ಬೇಕಂದ್ರೆ ಬೇಳೆ ಜಾಸ್ತಿ ನುಣ್ಣಗೆ ಬೇಯಬಾರ್ದು. ಸೊ ಯಾಕಂದರೆ ಸೊಪ್ಪು ಅದು ನುಗ್ಗೆ ಸೊಪ್ಪು ಬಿಡಿಯಾಗಿರುತ್ತೆ. ಸೊ ಹಾಗಾಗಿ ಅದೆರಡು ಬೇಯಿದ್ರೆ ಅಷ್ಟಕ್ಕೆ ಟೇಸ್ಟ್ ಇರಲ್ಲ. ಅರ್ಧಂಬರ್ಧ ಬೆಂದ್ರೇ ಬೇಳೆ ಅಂದರೆ ಕಸಕ್ಕು ಅನ್ನಬಾರ್ದು, ಒಂಥರ ಬಾಯಿಗೂ ಸಿಕ್ಕೋ ಥರನೂ ಇರಬಾರ್ದು. ಬೇಳೆ ಸ್ಮೂತಾಗಿರ್ಬೇಕು, ಆ ಥರ ಬೇಯಿಸಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಾನು. ನುಗ್ಗೆ ಸೊಪ್ಪು, ಸೊ ಮೊಟ್ಟೆನೂ ಹಾಕಿ ಯೂಸ್ ಮಾಡ್ತಾರೆ, ಬಟ್ ಇವತ್ತು ನವರಾತ್ರಿ ಅಲ್ವಾ, ಸೊ ಹಾಗಾಗಿ ನಾನು ಮೊಟ್ಟೆ ಯೂಸ್ ಮಾಡ್ತಿಲ್ಲ, ಹಾಗೆ ಮಾಡ್ತಿದ್ದೀನಿ ನೋಡಿ. ಮೊಟ್ಟೆ ಯಾಕೆ ಮಾಡಿದೆ, ಮತ್ತು ಈ ಸೊಪ್ಪನ್ನ ಎಣ್ಣೆಯಲ್ಲೇ ಬೇಯಿಸಿ ಆಮೇಲೆ ಮೊಟ್ಟೆ ಹಾಕಿ ಇದು ಮಾಡ್ಕೊಳ್ತಾರೆ. ಬಟ್ ನಾನು ಒಂದು ಸಲ ನೀರಲ್ಲಿ ಬೇಯಿಸ್ಕೊಂಡು ಸ್ವಲ್ಪ ಕಹಿ ಇರುತ್ತಲ್ವ, ಸೊ ಹಾಗಾಗಿ ನೀರಲ್ಲಿ ಬೇಯಿಸ್ಕೊಂಡು ಅದನ್ನೆಲ್ಲ ಬಗ್ಸಿ, ನೀರೆಲ್ಲ ಬಗ್ಸಿ ಆಮೇಲೆ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದನ್ನ ಸ್ವಲ್ಪ ಒಂದು 5 ನಿಮಿಷ ಅಷ್ಟು ಹಂಗೆ ಇಟ್ಟಿದ್ದೆ ಸೊಪ್ಪಿನ ಬಟ್ಲಲ್ಲಿ ಹಾಕಿ. ನೋಡಿ ಕಾಣಿಸ್ತಿದೆಯಾ ನುಗ್ಗೆ ಸೊಪ್ಪು ಈಗ ಎಷ್ಟು ಚೆನ್ನಾಗಾಗಿದೆ. ಜಾಸ್ತಿನೂ ಬೆಂದಿಲ್ಲ, ಜಾಸ್ತಿನೂ ಬೆಂದಿರೋನೂ ಇಲ್ಲ, ಸಮವಾಗಿದೆ. ಈ ಥರ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ನುಣ್ಣಗೆ ಮಾಡಿಬಿಟ್ರೆ ಸೊಪ್ಪು ತಿನ್ನೋಕ್ಕಾಗೋದಿಲ್ಲ. ಬೇರೆ ಸೊಪ್ಪುಗಳಲ್ಲೇನೋ ಗೊತ್ತಿಲ್ಲ, ಬಟ್ ಇದ್ರಲ್ಲಿ ಆ ಥರ ಮಾಡಬಾರ್ದು. ಸೊ ಹಾಗಾಗಿ ಮೊಟ್ಟೆ ಹಾಕಿಲ್ಲ, ಮೊಟ್ಟೆ ಹಾಕಿದ್ರೆ ಇನ್ನೂ ಸೂಪರಾಗಿರ್ತಾಯಿತ್ತು. ಮೊಟ್ಟೆ ಹಾಕಾಗಿದ್ದರೆ ಬೇಳೆ ಯೂಸ್ ಮಾಡ್ತಾ ಇರಲಿಲ್ಲ, ಬರೀ ಸೊಪ್ಪೇ ಬೇಯಿಸ್ಬಿಟ್ಟು ಮೊಟ್ಟೆ ಹಾಕ್ಕೊಳ್ತಿದ್ದೆ. ಬಟ್ ಮೊಟ್ಟೆ ಮಾಡಲ್ವಲ್ಲ, ಹಾಗಾಗಿ ಬೇಳೆನೂ ಸೊಪ್ಪು ಎರಡೇ ಇಟ್ಟಿದ್ದೆ. ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ. ನಾನು ಆ ಒಗ್ಗರಣೆಗೆ ಮುಂಚೆನೇ ಎತ್ಕೊಂಡು ತಿಂದ್ಬಿಡ್ತಾಯಿದ್ದೆ ನಮ್ಮಮ್ಮ ಮನೆ ಮಾಡುವಾಗ. ನೋಡಿ ನಮ್ಮ ಹಸ್ಬೆಂಡ್ಗೆ ಹಾಕ್ಕೊಬಂದು ಕೊಟ್ಟಿದ್ದೀನಿ. ಕಹಿ ಇದ್ರೂ ಸೂಪರ್ ಅಂತಾರೆ, ಬಟ್ ಅಷ್ಟಾಗಿ ಕಹಿ ಇಲ್ಲ. ಎಣ್ಣೆ ಜಾಸ್ತಿ ಹಾಕಿ, ಈರುಳ್ಳಿ ಜಾಸ್ತಿ ಮತ್ತು ಮೆಣಸಿನ್ಕಾಯಿ 1-2 ಗಿಲ್ಲು ಹಾಕಿದ್ದೆ ಅಷ್ಟೇ. ಸೊ ಆ ಥರ ಮೆಣಸಿನ್ಕಾಯಿ ಖಾರ ಇದ್ದರೆ ಸ್ವಲ್ಪ ಕಹಿ ಇರೋದಿಲ್ಲ ನೋಡಿ. ಕಹಿ ಇದೆ ಆದರೂ ಬಟ್ ಸೈಲೆಂಟಾಗಿ ತಿಂತಾಯಿದ್ದಾರೆ. ಅಮಾಯಕನ ಥರ ಸೂಪರಾಗಿದೆ ಅಂತ ಹೇಳ್ತಾರೆ. ನನ್ನ ಮಗನೂ ತಿಂದ, ಚೆನ್ನಾಗೈತೆ ಮಮ್ಮಿ ಚುಪ್ಪಾಡ್ ಅಂತ ಇದ್ದ. ಅವ್ನಿಗೆ ಏನು ಅನಿಸಿಲ್ಲ, ಅವನು ತರಕಾರಿ ಸೊಪ್ಪೆಲ್ಲ ತಿಂತಾನೆ, ಬಟ್ ಅವ್ರ ಅಪ್ಪ ತಿನ್ನಲ್ಲ. ಸೊ ನೈಟ್ ಆಯಿತು, ಇವತ್ತು ನವರಾತ್ರಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಅಲ್ಲಿ ಬಾಗ್ಲ ಹತ್ರ ಅನಿಸ್ದೆ, ಬಟ್ ಅದು ಆರಿ ಹೋಗ್ತಿತ್ತು, ಹಾಗಾಗಿ ತುಳಸಿ ಗಿಡದ ಹತ್ರನೇ ಇಟ್ಟೆ ನಾನು. ಅಲ್ಲಿ ಉರಿತಿತ್ತು ನೋಡಿ. 3 ಥರ ಇಕ್ಕಿದ್ದೀನಿ, ರೋಸು ಮತ್ತು ತುಳಸಿ ಮತ್ತು ಶಾಮಂತಿ 3 ಥರ ಹೂವು ಇಟ್ಟಿದ್ದೀನಿ. ನವರಾತ್ರಿ ಅದೇ ಸ್ಪೆಷಲ್ ಅಲ್ವಾ, ಸೊ ಪೂಜೆ ಎಲ್ಲ ಮಾಡಿದ್ದಾಯಿತು. ಸೊ ನೋಡಿ ಇಷ್ಟೇ, ಇವತ್ತು ಮೊದಲನೇ ನವರಾತ್ರಿ, ಇಷ್ಟೇ ನಾವು ಮಾಡಿರೋದು. ಇನ್ನೂ 8 ದಿನ ಇದೆಯಲ್ವಾ, ಸೊ ಹಾಗಾಗಿ ಸಿಂಪಲ್ಲಾಗಿ ಡೈಲಿ ಮಾಡ್ಕೊಳ್ಳೋದು. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀವಿ, ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ಎಲ್ರಿಗೂ ಬಾಯ್, ಟೇಕ್ ಕೇರ್, ಹ್ಯಾಪಿ ನವರಾತ್ರಿ.